ಅಂದ್ರೆ ನ್ಯಾಚುರಲ್ ಆಗಿ ಮಗು ನಿಲ್ಲೋದಿಲ್ಲ. ಸಮ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ, ಟ್ಯೂಬ್ ಅಲ್ಲಿ ಪ್ರಾಬ್ಲಮ್ ಇರಬಹುದು, ಅಥವಾ ವೀರ್ಯಾಣು ಬಹಳ ಕೌಂಟ್ ಮೋಟಿಲಿಟಿ ಎಲ್ಲ ಲೋ ಇರಬಹುದು. ಇಂಥ ಪೇಷಂಟ್ಸ್ಗೆ ನಾವು IVF ಅಂತ ತಗೊಂಡು ಹೋಗ್ತೀವಿ. ಅಥವಾ ಇನ್ನು ಕೆಲವೊಂದು ಸಮಯ ಏನ್ ಮಾಡ್ತಾರೆ, ಲೋವರ್ ಪ್ರೊಸೀಜರ್ಸ್, ಲೋವರ್ ಟೆಕ್ನಿಕ್ಸ್ ಎಲ್ಲ ಅಟೆಂಪ್ಟ್ ಮಾಡಿರ್ತಾರೆ, ಆದ್ರೆ ಮಗು ನಿಲ್ಲಲ್ಲ. ಸೊ IVF ಒಂದು ಲಾಸ್ಟ್ ರಿಸಾರ್ಟ್ ಆಗಿ ಕರ್ಕೊಂಡು ಹೋಗ್ತೀವಿ ಅವರಿಗೆಲ್ಲ. ಅಂದ್ರೆ ಮೈಯಿಂದ ಮೊಟ್ಟೆ ಹೊರಗಡೆ ತೆಗಿತೀವಿ, ಒಂದು ಮೊಟ್ಟೆ ಒಳಗೆ ಒಂದು ವೀರ್ಯಾಣುನ ಇಂಜೆಕ್ಟ್ ಮಾಡ್ತೀವಿ, ಭ್ರೂಣ ಬೆಳೆಸಿ ಭ್ರೂಣವನ್ನ ಗರ್ಭಕೋಶಕ್ಕೆ ತಲುಪಿಸೋದು IVF ಅಂತ ಪ್ರೊಸೀಜರ್ ಹೇಳೋದು. IVF ಪ್ರೊಸೀಜರು ಎಲ್ಲಾರು ತಿಳ್ಕೊಳ್ತಾರೆ, ದಟ್ಸ್ ಅ ಲಾಸ್ಟ್ ರಿಸಾರ್ಟ್. IVF ಆಗ್ಬಿಟ್ರೆ ಅಷ್ಟೇ, IVF ಅಲ್ಲಿ ನಿಂತು ಬಿಟ್ರೆ ಸರಿ, ನಿಂತಿಲ್ಲ ಅಂತಂದ್ರೆ ನನಗೆ ಆಗೋದೇ ಇಲ್ವಾ ಅಂತ ಒಂದು ದೊಡ್ಡ ಪ್ರಶ್ನೆಯಲ್ಲಿ ಬರ್ತಾರೆ ನಮ್ಮ ಹತ್ರ. IVFನು ಒಂದು ವಿಧಾನ, ಒಂದು ಟೆಕ್ನಿಕ್, ಎಂಡ್ ಆಫ್ ದ ರೋಡ್ ಅಲ್ಲ IVF. IVF ಅಲ್ಲಿ ಪ್ರೆಗ್ನೆನ್ಸಿ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ಇತ್ತೀಚೆಗೆ ಒಂದು 10 ವರ್ಷ ಮುಂಚೆ ನೋಡಿದ್ರೆ IVF ಪ್ರೊಸೀಜರ್ಸ್ ಅಲ್ಲೂ ಅಡ್ವಾನ್ಸ್ಮೆಂಟ್ಸ್ ಇರಲಿಲ್ಲ. ಒಂದು 28% ಪ್ರೆಗ್ನೆನ್ಸಿ ರೇಟ್ ಇರ್ತಾ ಇತ್ತು. ಇತ್ತೀಚೆಗೆ ನೋಡಿದ್ರೆ ಪ್ರೆಗ್ನೆನ್ಸಿ ರೇಟ್ ಹೆಚ್ಚಾಗಿದೆ, 45 ಇಂದ 50% ವರೆಗೂ ಮಕ್ಕಳು ಹೆತ್ಕೊಂಡು ಹೋಗ್ತಾರೆ. ಬಟ್ ಇನ್ನು ಒಂದು 50% ಇದಾರಲ್ವಾ, ಪ್ರೆಗ್ನೆನ್ಸಿ ಆಗೋದಿಲ್ಲ ಅವ್ರಿಗೆ, IVF ಮಾಡಿದ ನಂತರನೂ ಆಗೋದಿಲ್ಲ. ಹೌದು, ಆ ಟ್ರೀಟ್ಮೆಂಟ್ ಆದ ನಂತರನೂ ಸಾಕಷ್ಟು ಜನಕ್ಕೆ ಗರ್ಭ ನಿಲ್ಲೋದಿಲ್ಲ. ಸೊ ಅದಕ್ಕೆ ಏನ್ ಕಾರಣಗಳು ಅಂತ? ಹೌದು, ಇದೊಂದು ದೊಡ್ಡ ಸಮಸ್ಯೆ ಆಕ್ಚುಲಿ. ಯಾಕೆ ಆಗೋದಿಲ್ಲ? IVF ಆದ್ರೆ ಪ್ರೆಗ್ನೆನ್ಸಿ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಬಂದಲ್ಲ, IVF ಮಾಡಿಸ್ಕೊಂಡಾಯ್ತು, ಇನ್ನೇನು ಡಾಕ್ಟ್ರೆ, ವಾಟ್ ನೆಕ್ಸ್ಟ್, ಏನಿದೆ? ಎಲ್ಲ ಟೆಸ್ಟ್ ಮಾಡಿದ್ರಲ್ಲ, ಗರ್ಭಕೋಶ ಚೆಕ್ ಮಾಡಿದ್ರಿ, ಮತ್ತೆ ಅಂಡಾಣುಗಳು ಬೆಳೆಯತ್ತಾ ಅಂತ ಸ್ಕ್ಯಾನ್ ತಿಳ್ಕೊಂಡ್ರಿ, ಮತ್ತೆ ವೀರ್ಯಾಣು ಪರೀಕ್ಷೆ ಮಾಡಿ ವೀರ್ಯಾಣುನು ನಾರ್ಮಲ್ ಇದೆ ಅಂತ ಹೇಳಿದ್ರಿ, IVF ಮಾಡಿದ್ರೆ ಆಗುತ್ತೆ ಅಂತ ಅನ್ಕೊಂಡ್ನಲ್ಲ, ಆದ್ರೂ ಆಗಿಲ್ವಲ್ಲ ಅಂತ ಒಂದು ದೊಡ್ಡ ಪ್ರಶ್ನೆಯಲ್ಲೇ ಬರ್ತಾರೆ ನಮ್ಮ ಹತ್ರ. ಕಷ್ಟ, ದೊಡ್ಡ ಕೆಲಸ ಅದು. ಬಿಕಾಸ್ ಅವ್ರು ಹೇಳಿದಂತೂ ನಿಜ, ಎಲ್ಲ ಟೆಸ್ಟ್ ಮಾಡಿನೇ ನಾವು ತಗೊಳ್ತೀವಿ. ಅಂಡ್ ಎಷ್ಟು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಇದು ಮಕ್ಕಳ ಮೇಲೆ ಕಾಣಿಸುತ್ತೆ ಅನ್ನೋದು ಅರ್ಥ ಮಾಡ್ಕೊಳಕ್ ಆಗುತ್ತೆ ನಮ್ಮಿಂದ. ಡೆಫಿನೆಟ್ಲಿ ಒಂದು ಸೈಕಲಾಜಿಕಲ್ ಸ್ಟ್ರೆಸ್ ಅಲ್ಲಿ ಬರ್ತಾರೆ ಅವರು. ಅಂಡ್ ಏನ್ ತಪ್ಪಾಯ್ತು, ನಾನು ರೆಸ್ಟ್ ತಗೊಳ್ಳಿಲ್ಲ ಅದರಿಂದ ಹೋಯ್ತಾ, ಅಥವಾ ಏನೋ ಕೆಲಸ ಮಾಡ್ತಿದ್ದೆ ಅದರಿಂದ ಹೋಯ್ತಾ, ಇನ್ನು ಏನು ಮುಂದೆಗೆ ನನ್ನ ಮಗು ಹೆತ್ಕೊಳಕ್ ಸಾಧ್ಯನೇ ಆಗೋದಿಲ್ವಾ? ಯಾರ್ ತಪ್ಪು, ನಮ್ಮ ಯಜಮಾನ್ರದ, ನನ್ನದ? ಯಾಕೆ ನಿಂತಿಲ್ಲ, ಯಾಕೆ ನನ್ನ ಬಾಡಿ ಆ ಭ್ರೂಣನ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ರಿಜೆಕ್ಟ್ ಮಾಡ್ಬಿಡ್ತು? ಇಂಥ ಒಂದು ಸೀರೀಸ್ ಆಫ್ ಒಂದು ಪ್ರಶ್ನೆಯಲ್ಲೇ ಬರ್ತಾರೆ ನಮ್ಮ ಹತ್ರ. ಸೊ ಇದನ್ನೆಲ್ಲ ಫಸ್ಟ್ ಆಫ್ ಆಲ್ ಅವ್ರನ್ನ ಸ್ಟ್ರೆಸ್ ಇಂದ, ನೆಗೆಟಿವಿಟಿ, ಒಂದು ಫೇಲ್ಯೂರ್ ಆಯ್ತು ಅಂತಂದ್ರೆ ಖಂಡಿತವಾಗಿ ಇಟ್ಸ್ ಅನ್ ಎಮೋಷನಲ್ ಬರ್ಡನ್. ಕಾಸು ಬೇರೆ ಅಷ್ಟು ಖರ್ಚಾಗಿದೆ ಹಣದು. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಯಾಕೆ ತಪ್ಪಾಯ್ತು, ಎಲ್ಲಿ ತಪ್ಪಾಯ್ತು, ಗರ್ಭಕೋಶ ರಿಜೆಕ್ಟ್ ಮಾಡ್ಬಿಡ್ತಾ ಭ್ರೂಣಾನೇ, ಅಥವಾ ಭ್ರೂಣಾನೇ ಫರ್ದರ್ ಆಗಿ ಡೆವಲಪ್ ಆಗಿರ್ಲಿಲ್ವೋ? ಭ್ರೂಣ ಅನ್ನೋದು ಅಂಡಾಣು ವೀರ್ಯಾಣು ಸೇರಿದ ಮೇಲೆ ಫಾರ್ಮ್ ಆಗೋದು ಭ್ರೂಣ ಅನ್ನೋದು. ಸೊ ನಾವು ಯಾವ ಸ್ಟೇಜ್ ಅಲ್ಲಿ ಅದನ್ನ ಗರ್ಭಕೋಶಕ್ಕೆ ತಲುಪಿಸ್ತೀವಿ ವಾಪಸ್ ಅಂತಂದ್ರೆ 2 ಸೆಲ್ ಡಿವೈಡ್ ಆಗಿರತ್ತೆ ಅಥವಾ 4 ಸೆಲ್ ಡಿವೈಡ್ ಆಗಿರತ್ತೆ ಅಷ್ಟೇ. ಅದೇನು ಅರ್ಥ ಮಾಡ್ಕೊಳ್ಳೋಬೇಕಾಗಿರೋದು ಏನಂತಂದ್ರೆ, IVF ಅಂತಂದ್ರೆ ಮಗು ಫುಲ್ ಫಾರ್ಮ್ ಮಾಡಿ ನಾವು ಒಳಗ್ ಹಾಕ್ತಾ ಇಲ್ಲ. ಸೊ ಇಟ್ ಇಸ್ ಓನ್ಲಿ ಅ ಸೆಲ್ ಡಿವಿಷನ್ ಸ್ಟೇಜ್. ಅಲ್ಲಿಂದ ಫರ್ದರ್ ಆಗಿ ಡಿವಿಷನ್ ಆಗ್ತಾನೆ ಇರಬೇಕು. ಆ ಡಿವಿಷನ್ ತಪ್ಪಾಯ್ತಾ, ಎಲ್ಲಾನೋ ಡಿವಿಷನ್ ಆಗದೆ ಆ ಭ್ರೂಣಗಳು ಮಿಸ್ ಆಯ್ತಾ, ಇದೆಲ್ಲಾನೇ ನಾವು ಕಂಡುಹಿಡಿಬೇಕು ಫರ್ದರ್ ಆಗಿ. ಓಕೆ, ಈಗ ಟ್ರೀಟ್ಮೆಂಟ್ ಆದ ನಂತರನು ಕೆಲವರಿಗೆ ಏನು ಮೇಜರ್ ಆಗಿ ಅದು ಬಿಟ್ಟು ಈಗ ಫಿಸಿಕಲ್ ಆಗಿ ಏನಾದ್ರೂ ಪ್ರಾಬ್ಲಮ್ ಇರತ್ತಾ ಅವ್ರಿಗೆ, ಯಾಕೆ ನಿಲ್ಲಲ್ಲ ಗರ್ಭ ಅಂತ? ಫಿಸಿಕಲ್ ಪ್ರಾಬ್ಲಮ್ಸ್ ಇದೆ, ಇವರೆಲ್ಲ ಫಿಸಿಕಲ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಕ್ ಆಗಲ್ಲ, ಏನೋ ಒಂದು ಪ್ರಾಬ್ಲಮ್ ಇರಬಹುದು. ಅಫ್ಕೋರ್ಸ್ ಅದನ್ನೆಲ್ಲ ನಾನು ಹೇಳಿದ ತರ ಮುಂಚೆನೆ ಅದನ್ನ ನಾವು ಮುಂಚೆ ಟೆಸ್ಟ್ ಮಾಡ್ತೀವಿ. ಇವಾಗ ಗರ್ಭಕೋಶ, ಒಂದು ಭ್ರೂಣ ಗರ್ಭಕೋಶಕ್ಕೆ ಬಂದು ಸೇರೋ ಟೈಮ್ಗೆ ಆ ಭ್ರೂಣ ಗರ್ಭಕೋಶಕ್ಕೆ ಅಂಟ್ಕೋಬೇಕು. ಹೌದು, ಇದು ಎರಡೂ ಒಂದು ಬ್ಯೂಟಿಫುಲ್ ಸಿಂಕ್ರೊನೈಸ್ಡ್ ಆಕ್ಟಿವಿಟಿ. ಇದು ಎರಡಕ್ಕೂ ಒಂದು ಡೈಲಾಗ್ ನಡೆಯುತ್ತೆ. ಆ ಭ್ರೂಣಕ್ಕೂ ಆ ಗರ್ಭಕೋಶಕ್ಕೂ ಒಂದು ಫ್ಯಾಂಟಾಸ್ಟಿಕ್ ಡೈಲಾಗ್ ನಡಿಬೇಕು. ಆ ಡೈಲಾಗ್ ನಡೆದ್ರೇನೆ ಆ ಗರ್ಭಕೋಶ ಆ ಭ್ರೂಣನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಆಯ್ತು, ಸೊ ಇದನ್ನ ನಾವು ಟೆಸ್ಟ್ ಮಾಡ್ತೀವಿ. ಬಟ್ ಏನೇನ್ ಟೆಸ್ಟ್ ಮಾಡ್ತೀವಿ ಇವಾಗ ನಮ್ಗೆ ಅವೈಲೇಬಲ್ ಟೆಸ್ಟ್ ಏನಂತಂದ್ರೆ, ಗರ್ಭಕೋಶ ಲೈನಿಂಗ್ ಚೆನ್ನಾಗಿದ್ಯಾ, ಚೆನ್ನಾಗಿ ಬೆಳೀತಾ ಇದೆಯಾ ಲೈನಿಂಗ್, ಆ ಭ್ರೂಣನ ಅಂಟಿಸ್ಕೊಳ್ಳಕ್ಕೆ ಅದಕ್ಕೆ ಶಕ್ತಿ ಇದೆಯಾ, ಸ್ಟ್ರಕ್ಚರಲಿ ನಾರ್ಮಲಾ, ಫಂಕ್ಷನಲಿ ನಾರ್ಮಲಾ ಅಂತ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ. ಎರಡನೇದು, ಅಂಡಾಣುಗಳು ಚೆನ್ನಾಗಿ ಬೆಳೆಯಕ್ಕೆ ಒಳ್ಳೆ ಔಷಧಿಗಳು ಕೊಡ್ತೀವಿ, ಗುಡ್ ಡ್ರಗ್ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತೀವಿ. ಬೇಸಿಕ್ ಆಗಿ ಅವರಿಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅಂಡಾಶಯದಲ್ಲಿ ಪ್ರಾಬ್ಲಮ್ ಇದೆಯಾ, ಅಂಡಾಣು ಬೆಳವಣಿಗೆ ಆಗೋದ್ರಲ್ಲಿ ಗಂಡಸರ ಹಾರ್ಮೋನ್ಸ್ ಹೆಚ್ಚಿರುತ್ತೆ, PCO ಅಂತ ಹೇಳ್ತೀವಿ ಅದಕ್ಕೆ. ಪಾಲಿಸಿಸ್ಟಿಕ್ ಪ್ರಾಬ್ಲಮ್ ಇದ್ರೆ ಅದನ್ನ ಕರೆಕ್ಟ್ ಮಾಡ್ತೀವಿ ಮುಂಚೆನೆ.
ಬೇರೆ ಏನಾದ್ರೂ ಎಂಡೋಮೆಟ್ರಿಯೋಸಿಸ್ ಅಂತ ಪ್ರಾಬ್ಲಮ್ ಇದ್ರೆ ಇದನ್ನೆಲ್ಲ ನಾವು ಕರೆಕ್ಟ್ ಮಾಡ್ಕೊಂಡೇ ಹೆಜ್ಜೆ ಇಡೋದು. ಆಯ್ತಾ? ಅದೇ ತರ ವೀರ್ಯಾಣು ಸ್ಪರ್ಮ್ ಅಲ್ಲಿ ಸಾಮಾನ್ಯವಾಗಿ ಜನ ತಿಳ್ಕೊಳ್ತಾರೆ ಸ್ಪರ್ಮ್ ಕೌಂಟ್ ಮೋಟಿಲಿಟಿ ಇರಬೇಕು ಅಂತ. ಬಟ್ ಒಂದು 3ನೇ ಪ್ಯಾರಾಮೀಟರ್ ಇದೆ. ಸ್ಪರ್ಮ್ಗೆ ಕೌಂಟ್ ಮೋಟಿಲಿಟಿ ಇಲ್ಲ ಅಂತಂದ್ರೂ IVF ಮಾಡಕ್ ಸಾಧ್ಯ. ಯಾಕೆ ಅಂತಂದ್ರೆ IVF ಅಲ್ಲಿ ನಾವೇನ್ ಮಾಡ್ತೀವಿ, ಇಕ್ಸಿ ಅಂತ ಹೇಳ್ತೀವಿ, ಒಂದು ಮೊಟ್ಟೆ ಒಳಗೆ ಒಂದು ವೀರ್ಯಾಣು ಇಂಜೆಕ್ಟ್ ಮಾಡ್ತೀವಿ. ಸೊ ಒಂದೊಂದು ವೀರ್ಯಾಣು ಸಿಕ್ಕಿದ್ರೆ, ಒಳ್ಳೆ ವೀರ್ಯಾಣು ಸಿಕ್ಕಿದ್ರೇನೆ ಸಾಕು. ಆದ್ರೆ ಅದು ಒಳ್ಳೆ ವೀರ್ಯಾಣು ಆಗಿರಬೇಕು. ಕ್ವಾಲಿಟಿ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಮಾರ್ಫಾಲಜಿ ಅಂತ ಹೇಳ್ತೀವಿ ಅದಕ್ಕೆ. ಒಂದು ವೀರ್ಯಾಣುಗೆ ಒಂದು ತಲೆ ಇದೆ, ಒಂದು ಬಾಲ್ ಇದೆ, ಕತ್ತಿದೆ. ಸೊ ಇದು 3 ಯಾವ ರೇಷಿಯೋದಲ್ಲಿ ಇರಬೇಕು, ಯಾವ ಸೈಜ್ ಅಲ್ಲಿ ಇರಬೇಕು, ಯಾವ ಫಾರ್ಮೇಶನ್ ಅಲ್ಲಿ ಇರಬೇಕು ಅನ್ನೋದೆಲ್ಲ ಪ್ಯಾರಾಮೀಟರ್ಸ್ ಇದೆ. ಇದೆಲ್ಲ ನಾರ್ಮಲ್ ಇದ್ರೇನೆ ಅಂಡಾಣು ಒಳಗೆ ಹಾಕಿದ ನಂತರನೂ ಅದು ಫರ್ಟಿಲೈಸ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಸಾಮಾನ್ಯವಾಗಿ ಎಕ್ಸ್ಟರ್ನಲ್ ಆಗಿ ನಾವು ಟೆಸ್ಟ್ ಮಾಡಿನೇ ಜನರಲಿ IVF ಗೆ ತಗೊಳ್ತೀವಿ. ಇದೆಲ್ಲ ದಾಟಿ ತಪ್ಪಾಗುತ್ತೆ. ಇದೆಲ್ಲ ದಾಟದ ಮೇಲೆನೋ ನಾನು ಮುಂಚೆ ಹೇಳಿದ ತರ ಆ ಫರ್ಟಿಲೈಸ್ ಆಗಿ ಆ ಭ್ರೂಣ ಫಾರ್ಮೇಶನ್ ನಡೀತಿರ್ಬೇಕಾದ್ರೆ ಕೆಲವೊಂದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಆಗಕ್ಕೆ ಚಾನ್ಸಸ್ ಇದೆ. ಏನಾಗುತ್ತೆ, ಭ್ರೂಣ ಡಿವೈಡ್ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಸೆಲ್ಗಳು, ಒಂದು ಸೆಲ್ 2 ಸೆಲ್ ಆಗುತ್ತೆ, 2ರಿಂದ 4, 4ರಿಂದ 8 ಈ ತರ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಆ ಮಲ್ಟಿಪ್ಲಿಕೇಶನ್ ಪ್ರಾಸೆಸ್ ಅಲ್ಲಿ ಒಂದು ಸೆಲ್ ಇಂದ 2 ಸೆಲ್ ಆಗುವಾಗ ಅದರದ್ದು ಕ್ರೋಮೋಸೋಮಲ್ ಮೆಟೀರಿಯಲ್ 2 ಸೆಲ್ಗೂ ಸರಿ ಭಾಗವಾಗಿ ಹೋಗ್ಬೇಕು. ಸಮ್ಟೈಮ್ಸ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹೋಗಲ್ಲ. ಒಂದು ಕಡೆ ಸ್ವಲ್ಪ ಹೆಚ್ಚು ಕ್ರೋಮೋಸೋಮ್ಸ್ ಬಂದ್ಬಿಡತ್ತೆ, ಇನ್ನೊಂದು ಕಡೆ ಸ್ವಲ್ಪ ಕಮ್ಮಿ ಇರುತ್ತೆ. ಅರ್ಥ ಆಗ್ತಾ ಇದೆಲ್ಲ? ಸೊ ಆ ರೀತಿ ಆ ಭ್ರೂಣ ಫಾರ್ಮೇಶನ್ ಅಲ್ಲಿ ತಪ್ಪಾಗಕ್ಕೆ, ಕ್ರೋಮೋಸೋಮಲ್ಲಿ ಅಬ್ನಾರ್ಮಲ್ ಅದು ಆಗಕ್ಕೆ ಚಾನ್ಸಸ್ ಇದೆ. ಅಂತ ಭ್ರೂಣಗಳು ಅಂಟ್ಕೊಳ್ಳಲ್ಲ. ಸೊ ಫೇಲಿಯರ್ ಅಂತ ನೀವು ನೋಡಿದ್ರೆ, ಆ ಕ್ಯಾಟಗರಿಯಲ್ಲಿ ನೋಡಿದ್ರೆ ಯಾಕೆ ಫೇಲಿಯರ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು 70% ಜನಕ್ಕೆ ಭ್ರೂಣದಿಂದಾನೇ ಪ್ರಾಬ್ಲಮ್. ಭ್ರೂಣದಿಂದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್, ಆ ಭ್ರೂಣ ಡಿವಿಷನ್ ಸರಿಗ ಆಗೋದಿಲ್ಲ ಅಥವಾ ಅಬ್ನಾರ್ಮಲ್ ಆಗಿ ಆಗ್ತಾ ಇರತ್ತೆ. ಹಾಗಾಗಿ ಅದು ಅಂಟ್ಕೊಳ್ಳೋ ಸ್ಟೇಜ್ ವರೆಗೂ ಕೂಡ ಹೋಗೋದಿಲ್ಲ. ಇನ್ನು ಒಂದು 25-30% ಜನಕ್ಕೇನೆ ಅಂಟ್ಕೊಂಡಿದ್ದ ಮೇಲೆ ಗರ್ಭಕೋಶ ಅದು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೆ, ಆದ್ರೆ ಮುಂದುವರ್ಸ್ಕೊಂಡು ಹೋಗಕ್ಕಾಗ್ಲಿಲ್ಲ, ರಿಜೆಕ್ಟ್ ಮಾಡ್ತು ಫಾರ್ ಸಮ್ ರೀಸನ್. ಗರ್ಭಕೋಶ ಕಾರಣ ವಿಲ್ ಬಿ ಓನ್ಲಿ 20-25, ಸ್ಮಾಲರ್ ಪೋರ್ಷನ್. ಮೇಜರ್ ಪೋರ್ಷನ್ ಭ್ರೂಣ. ಸೊ ಭ್ರೂಣವನ್ನೇ ಹೇಗೆ ಮತ್ತೆ ಸೆಲೆಕ್ಟ್ ಮಾಡೋದು, ದಟ್ ಇಸ್ ಅ ಮೇಜರ್ ಕ್ವೆಶನ್. ಇವಾಗ ಇದ್ರದ್ದು ಒಂದು ಉತ್ತರ ಸಿಕ್ಬಿಟ್ರೆ ಇನ್ನು ಬರೋ ಕಾಲಕ್ಕೆ ಖಂಡಿತವಾಗಿ IVF ಪ್ರೆಗ್ನೆನ್ಸಿ ರೇಟ್ ಇವಾಗ ಆಲ್ರೆಡಿ ನಾವು 28% 10 years ಬ್ಯಾಕ್ ಇದ್ವಿ. 10 years ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಾಗ ಅಷ್ಟೇ ಇದ್ದಿದ್ದು. ಇವಾಗ ನೋಡಿದ್ರೆ IVF ಪ್ರೆಗ್ನೆನ್ಸಿ ರೇಟ್ ಆಲ್ರೆಡಿ 40-45% ವರೆಗೂ ಮೇಲ್ ಬಂದಿದೆ. ಇನ್ನು ಈ PGS ಅಂತ ಹೊಸ ವಿಧಾನ ಇವಾಗ ಬರ್ತಾ ಇದೆ. ಸೊ ಈ ಟೆಕ್ನಿಕ್ ಬಂದ ಮೇಲೆ ಆ ಭ್ರೂಣ ಯಾವ ಭ್ರೂಣ ನಾರ್ಮಲ್, ಯಾವ್ದು ಅಬ್ನಾರ್ಮಲ್ ಅಂತ ನೋಡಕ್ ಸಾಧ್ಯ. ಅಬ್ನಾರ್ಮಲ್ ಭ್ರೂಣನ ಮಾತ್ರ ನಾವು ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ಗರ್ಭಕೋಶಕ್ಕೆ ಹಾಕ್ಬಿಟ್ರೆ ಆಕ್ಸೆಪ್ಟೆನ್ಸ್ ಆಫ್ ದಿ ಯೂಟ್ರಸ್ ಅಂಡ್ ದಟ್ ಎಂಬ್ರಿಯೋ ತುಂಬಾ ಚೆನ್ನಾಗಿರುತ್ತೆ. ಪ್ರೆಗ್ನೆನ್ಸಿ ರೇಟು 40ರಿಂದ 60 ಅಥವಾ 70% ವರೆಗೂ ಕೂಡ ಹೋಗೋಕೆ ಚಾನ್ಸಸ್ ಇದೆ. ಓಕೆ ಡಾಕ್ಟರ್, ಏನಂದ್ರೆ ಈಗ IVF ಟ್ರೀಟ್ಮೆಂಟ್ ಆದ ನಂತರ ಸಾಕಷ್ಟು ಜನ ಈಗ ಬಂಜೆತನದಿಂದ ಬಳಲ್ತಾ ಇರ್ತಾರೆ. ಸರಿ, ಆ ಟ್ರೀಟ್ಮೆಂಟ್ ತಗೊಂಡ ನಂತರ ಏನಂದ್ರೆ ಅವರು ಆ ಟ್ರೀಟ್ಮೆಂಟ್ ತಕ್ಕನಂತೆ ಇರೋದಿಲ್ಲ. ಸೊ ಬೆಡ್ ರೆಸ್ಟ್ ಮಾಡೋದಿಲ್ಲ, ಮತ್ತೆ ಆಹಾರ ಪದ್ಧತಿಲಿ ಆಗಿರ್ಬೋದು. ಸೊ ಇದೆಲ್ಲ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ? ಇದು ಒಂದು ದೊಡ್ಡ ರಾಂಗ್ ಕಾನ್ಸೆಪ್ಟ್ ಇದೆ ಅಂತಾನೆ ಹೇಳ್ಬೇಕು. ಬೆಡ್ ರೆಸ್ಟ್ IVF ಆದ್ಮೇಲೆ ಮೆನಿ ಪೇಷಂಟ್ಸ್ ಬಂದು ಕೇಳ್ತಾರೆ, ಹಾಗಾದ್ರೆ ನಾನು ಕೆಲಸ ಮಾಡಕ್ ಆಗಲ್ವಾ, ಅಂಡ್ ಹಾಗೆ ಮಲಗಿರ್ಬೇಕಾ, ಬೆಡ್ ರೆಸ್ಟ್ ಅಲ್ಲೇ ಇರ್ಬೇಕಾ, ಬೆಡ್ ಪ್ಯಾನ್ ಇಟ್ಕೋಬೇಕಾ, ಇಂಥದೆಲ್ಲ ಪ್ರಶ್ನೆ ಕೇಳ್ತಾರೆ. ಆ ರೀತಿ ಫಸ್ಟ್ ಆಫ್ ಆಲ್ ಅದೊಂದು ಮಿತ್ತು. ಆ ತರ ಒಂದು ಕಾನ್ಸೆಪ್ಟೇ ಇಲ್ಲ. ಬೆಡ್ ರೆಸ್ಟ್ ಅಂತದೆಲ್ಲ ನಾವು ಯಾರಿಗೂ ಹೇಳೋದೇ ಇಲ್ಲ. ಬೆಡ್ ರೆಸ್ಟ್ ಇಂದ ಅಂಟ್ಕೊಳ್ಳುತ್ತೆ ಒಂದು ಭ್ರೂಣ ಗರ್ಭಕೋಶಕ್ಕೆ ಅಂದ್ರೆ ಬಹಳ ಸುಲಭ ಆಯ್ತು. ಎಲ್ರಿಗೂ ಒಂದು ಭ್ರೂಣ ಒಳಗಡೆ ತಲುಪಿಸಿ ಮಲ್ಕೊಂಡಿರ್ರಿಮಾ ಅಂದ್ರೆ ಎಲ್ಲರಿಗೂ ಆಗ್ಬೇಕಿತ್ತಲ್ಲ, ಆಗೋದಿಲ್ಲ ಅಲ್ವಾ. ಸೊ ಇದು ಬೆಡ್ ರೆಸ್ಟ್, ಡಯಟ್, ಮತ್ತೆ ಎಕ್ಸರ್ಸೈಸ್, ಡೈಲಿ ಆಕ್ಟಿವಿಟೀಸ್, ಈ ವಿಚಾರಗಳನ್ನೆಲ್ಲ ದಾಟಿ ನಡೆಯೋ ಒಂದು ಕೆಲಸ ಇಂಪ್ಲಾಂಟೇಶನ್ ಅಂತ ಹೇಳೋದು. ಅದ್ರದ್ದು ಡೈಲಾಗ್ ಇಸ್ ಸಮಥಿಂಗ್ ಬ್ಯೂಟಿಫುಲ್. ಇನ್ನು ಅದರದ್ದು ರಿಸರ್ಚ್ ನಡೀತಾನೆ ಇದೆ. ಓವರ್ ಸೋ ಮೆನಿ ಇಯರ್ಸ್ IVF ಪ್ರಾಕ್ಟೀಸ್ ಶುರು ಆಗಿದ್ದಾನು ಇಲ್ಲಿವರೆಗೂ ಕೂಡ ರಿಸರ್ಚ್ ಮಾಡ್ತಾನೆ ಇದೆ. ಏನ್ ಫ್ಯಾಕ್ಟ್
ಫ್ಯಾಕ್ಟರ್, ಏನು ಹೆಲ್ಪ್ ಮಾಡುತ್ತೆ ಒಂದು ಭ್ರೂಣ ಗರ್ಭಕೋಶಕ್ಕೆ ಅಂಟ್ಕೊಳ್ಳಕ್ಕೆ ಅನ್ನೋದನ್ನಲ್ಲಿ ರಿಸರ್ಚ್ ನಡೀತಿದೆ. ಸೊ ಇದನ್ನೆಲ್ಲ ದಾಟಿ ನಡೆಯೋದು ಇಂಪ್ಲಾಂಟೇಶನ್. ನಮ್ಮಿಂದ ಸಾಧ್ಯ ಕರೆಕ್ಷನ್ ಕೊಡೋದು ಅಂತಂದ್ರೆ ಎಗ್ ಕ್ವಾಲಿಟಿ, ಎಂಬ್ರಿಯೋ ಕ್ವಾಲಿಟಿ ಮತ್ತೆ ಗರ್ಭಕೋಶ ಲೈನಿಂಗ್ ನ ಆಪ್ಟಿಮಲ್ ಲೈನಿಂಗ್ ಕೊಡೋದು ಮಾತ್ರನೇ ಸಾಧ್ಯ. ಈ ರೆಸ್ಟ್, ಈ ಎಕ್ಸರ್ಸೈಸ್, ಇದೆಲ್ಲ ಡಯಟ್ ಇದೆಲ್ಲ ಕಂಟ್ರೋಲ್ ಮಾಡಲ್ಲ. ಓಕೆ ಡಾಕ್ಟರ್, ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ, ಬಂಜೆತನಕ್ಕೆ ಕಾರಣಗಳನ್ನ. ಅದಕ್ಕೂ ಮುಂಚೆ ವೀಕ್ಷಕರೇ, ಡಿಯರ್ ಡಾಕ್ಟರ್ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ನ ನಂತರ. ಡಾರ್ಕ್ ಅಂಡ್ ಡಲ್ ಆಗಿದ್ ನನ್ನ ಫೇಸ್ ಇಂದ ಬೇಜಾರಾಗಿ ಕಾಲೇಜ್ಗೆ ಹೋಗೋಕೆ ಮನ್ಸಿರ್ತಿರ್ಲಿಲ್ಲ. ನಿಸರ್ಗಾಲಯ ರೂಪ್ ನಿಸರ್ಗಿಂದ ನನ್ನ ಫೇಸ್ ಬ್ರೈಟ್ ಅಂಡ್ ಲವ್ಲಿ ಆಗಿದೆ. ನಿಸರ್ಗಾಲಯ ರೂಪ್ ನಿಸರ್ಗ್ ಜೆಲ್ ಲೇಪ ಮತ್ತು ಫೇಸ್ ವಾಶ್. ಈಗೇನ್ ಮಾಡ್ಲಿ? ನೀನು ಇನ್ಸ್ಟ್ರಕ್ಟರ್ ಅಲ್ವಾ? ನಿಮ್ಮ ಕ್ಯಾಪ್ ನೋಡಿ. ಏನಾಯ್ತು? ನಾನು ಇನ್ಸ್ಟ್ರಕ್ಟರ್ ಅಲ್ಲ. ಫೋನ್ ಲಾವಾ ಸಮರ್ಥಿಸುತ್ತಿದೆ ಐರಿಸ್ ಎಕ್ಸ್8 ಆಕ್ಟಾ ಕೋರ್ ಪ್ರೊಸೆಸರ್ ಮತ್ತು 2GB ರ್ಯಾಮ್ ಜೊತೆಗೆ. ಇದು ಮಲ್ಟಿ ಟಾಸ್ಕಿಂಗ್ ಮಾಡುತ್ತೆ ಮಿಂಚಿನ ವೇಗದಲ್ಲಿ. ಕಂಟ್ರೋಲ್ ಕಾಲಂ ನಿನ್ ಕಡೆ ಹೇಳಿ. ಲಾವಾ ಐರಿಸ್ ಎಕ್ಸ್8, ವಿ ಪುಟ್ ದಿ ಆರ್ಟ್ ಇನ್ ಸ್ಮಾರ್ಟ್. ETV ಈಗ ಕಲರ್ಸ್ ಕನ್ನಡ. ಈ ಅಕ್ಷಯ ತೃತೀಯದಂದು ಯಶಸ್ಸು ಮತ್ತು ಸಮೃದ್ಧಿಯನ್ನು ನಿಮ್ಮದಾಗಿಸಿ ಜೋಯಾ ಲುಕಾಸ್ನ 3 ಅವಿಶ್ವಸನೀಯ ಆಫರ್ಸ್ನೊಂದಿಗೆ ನಮ್ಮ ವಜ್ರ ಮತ್ತು ಪೋಲ್ಕಿ ಆಭರಣಗಳ ದಿವ್ಯ ರೇಂಜ್ಗಳಿಂದ ಖರೀದಿ ಮಾಡಿ ಮತ್ತು ಪಡೆಯಿರಿ 2 ಗ್ರಾಂ ಚಿನ್ನದ ನಾಣ್ಯ ಉಚಿತ. ಚಿನ್ನದ ಆಭರಣದ ಖರೀದಿಯ ಮೇಲೆ ಉಚಿತ ಚಿನ್ನದ ನಾಣ್ಯ, 8 ಗ್ರಾಂ ಗುಡ್ ಲಕ್ ಗೋಲ್ಡ್ ಕಾಯಿನ್ ಮೇಲೆ ಮೇಕಿಂಗ್ ಚಾರ್ಜಸ್ ಇಲ್ಲ. ಈ ಅಕ್ಷಯ ತೃತೀಯದಂದು ಸುಖ ಸಮೃದ್ಧಿಯನ್ನು ನಿಮ್ಮದಾಗಿಸಿ ಜೋಯಾ ಲುಕಾಸ್ನಲ್ಲಿ, ದ ವರ್ಲ್ಡ್ಸ್ ಫೇವರೇಟ್ ಜ್ಯುವೆಲರ್. 6, 5, 4 ಅರೆ ವಾ, ನಿನ್ ತಲೆ ಅಂತೂ ವಿಮಾನ ತರ ಇದೆ. ರಾಕೆಟ್. ರಾಕೆಟ್ ಅವರೇ, ಎಲ್ಲಿಗೆ? ಅಮ್ಮ ಬೈಲಿಗೆ ಬರ್ತಿದೆ. ಇಟ್ಕೋ, ಕಾಯಿಲೆ ಬೀಳಲಿದ್ದಾಳೆ. ಆಗೋದಿಲ್ವೇನು? ಬೈಲ್ನಲ್ಲಿ ಶೌಚ ಮಾಡ್ತಾಳೆ, ಅದ್ರ ಮೇಲೆ ನೊಣಗಳು ಓಡಾಡುತ್ತವೆ. ಅದೇ ನೊಣಗಳು ನೀನು ಮಾಡಿರೋ ಅಡಿಗೆನ ಕುಲುಷಿತಗೊಳಿಸುತ್ತವೆ, ಮತ್ತೆ ಮುನ್ನಿಗೆ ಕಾಯಿಲೆ. ಮನೇಲೆ ಶೌಚಾಲಯ ಕಟ್ಸು ಹಾಗೂ ಅದನ್ನ ಬಳಸು. ಸ್ವಚ್ಛ ಭಾರತ್ ಮಿಷನ್, ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಎಲ್ಲಿ ಆಲೋಚನೆ ಅಲ್ಲಿ ಶೌಚಾಲಯ. ಹೊಸ ರಿಚ್ ಕ್ರೀಮ್ ಹೇರ್ ಕಲರ್ ಗೋದ್ರೇಜ್ ಎಕ್ಸ್ಪರ್ಟ್ ರಿಂದ ಅಳೆಯೋಕಿಲ್ಲ, ಮಿಕ್ಸ್ ಮಾಡಿ ಹಚ್ಚಿ ಅಷ್ಟೇ. ನೋ ಝಂಜಾಟ, ನೋ ಮಿಸ್ಟೇಕ್. Godrej Expert Rich Cream Hair Color. ಬ್ರೇಕ್ ನ ನಂತರ ಮತ್ತೆ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ ಟ್ರೀಟ್ಮೆಂಟ್ ಬಗ್ಗೆ. IVF ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ ನೀವು ಈಗ ಏನು PGS ಟ್ರೀಟ್ಮೆಂಟ್ ಅಂತ. ಸೊ PGS ಟ್ರೀಟ್ಮೆಂಟ್ ಅಂದ್ರೆ ಏನ್ ಡಾಕ್ಟರ್, ಏನ್ ಟೆಕ್ನಿಕ್ ಇದು ಅಂತ? PGS ಒಂದು ಹೊಸ ವಿಧಾನ ಇವಾಗ. ಆಕ್ಚುಲಿ ಎಷ್ಟೊತ್ತು ಹೇಳ್ತಾ ಇದ್ನಲ್ಲ, ಭ್ರೂಣಗಳು ಅಲ್ಲಿ ಪ್ರಾಬ್ಲಮ್ ಇರಬಹುದು, ಕ್ರೋಮೋಸೋಮ್ ಅಲ್ಲಿ ಅಬ್ನಾರ್ಮಲ್ ಎಂಬ್ರಿಯೋಸ್ ಇರಬಹುದು. ಸೊ ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ, ಭ್ರೂಣ ನೋಡಕ್ಕೆ ಚೆನ್ನಾಗಿದ್ರೆ ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅಂತ ಒಂದು ಸೇಯಿಂಗ್ ಇದೆಲ್ಲ, ಆ ರೀತಿನೇ ನೋಡಕ್ಕೆ ಭ್ರೂಣ ಬಂದು ಒಂದು ಚೆನ್ನಾಗಿ ಅನ್ಸಿದ್ರೇನೋ ಕೂಡ ಒಳಗಡೆ ಏನಾದ್ರೂ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇರಬಹುದು. ಅದಕ್ಕೆ ಕಾರಣದಿಂದ ಆ ಭ್ರೂಣ ಗರ್ಭಕೋಶಕ್ಕೆ ಅಂಟ್ಕೊಳ್ಳಕ್ ಮುಂಚೆನೆ ಸತ್ತೋಗುತ್ತೆ. ಸೊ ಆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು PGS ಅಂತ ಒಂದು ಪ್ರೊಸೀಜರ್. ಸೊ ದಟ್ ಇಸ್ ಅ ವೆರಿ ರೀಸೆಂಟ್ ಅಂಡ್ ಅ ನ್ಯೂ ಟೆಕ್ನಿಕ್. ದಟ್ಸ್ ಅ ನ್ಯೂ ಇನ್ನೋವೇಷನ್ ದಟ್ ಹ್ಯಾಸ್ ಕಮ್. ದಿಸ್ ಇಸ್ ಗೋಯಿಂಗ್ ಟು ರೆವಲ್ಯೂಷನೈಸ್ ಒಂದು IVF ಟ್ರೀಟ್ಮೆಂಟ್ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಓಕೆ ಡಾಕ್ಟರ್, ಈಗ ಒಂದು ಕಾಲ್ ರೆಡಿ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಜ್ಯೋತಿ ಅಂತ ತುಮಕೂರಿಂದ. ಜ್ಯೋತಿ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನ ಹೇಳಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮಾ. ಮೇಡಮ್, ನನ್ನ ಹೆಸರು ಜ್ಯೋತಿ ಅಂತ. ಮೇಡಮ್, ನಮ್ಮ ಮದುವೆ 3 ವರ್ಷ ಆಯ್ತು. ಸರಿ. ಈಗ 1 ವರ್ಷದಿಂದ ಮಗು ಬೇಕು ಅನ್ಕೊಂತಿದೀವಿ. ಒಂದು ಮಗು ಬೇಕು ಅನ್ಕೊಂತಿದೀವಿ ಈಗ 1 year ಇಂದ. ಓಕೆ. ಈಗೊಂದು ಇಷ್ಟಿಂದ ಅನ್ಕೊಂತಿದ್ವಿ, ಆಗಿಲ್ಲ ಅಂತ ಹಾಸ್ಪಿಟಲ್ ತೋರ್ಸ್ಕೊಂಡ್ವಿ. ಮಗು ಆಗಿಲ್ಲ ಅಂತ ಹಾಸ್ಪಿಟಲ್ ತೋರ್ಸ್ಕೊಂಡಿದ್ದೀರಾ? ನೋಡಿ, ರಾಜಾಜಿನಗರ ಅಲ್ಲೇ ತೋರ್ಸ್ಕೊಂಡ್ವಿ. ಓಕೆ ಓಕೆ. ಅಲ್ಲಿ ತೋರ್ಸ್ಕೊಂಡಿದ್ದಕ್ಕೆ ಅವರು ನೋಡಿ ವೇಟ್ ಮಾಡಿ ಅಂದ್ರು. 2 months ನೋಡಿದ್ರೆ ಆಗ್ಲಿಲ್ಲ. 2 months ವೇಟ್ ಮಾಡಕ್ ಹೇಳಿದಾರಂತೆ ಡಾಕ್ಟರ್ಸ್. ಓಕೆ. ವೇಟ್ ಮಾಡಿದ್ವಿ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಬಟ್ ಏನು ಆಗ್ಲಿಲ್ಲ. ಆಮೇಲೆ IUI ಲಾಸ್ಟ್ ಮಂತ್. ಹೇಳಿಮಾ. IUI ಮಾಡ್ಕೊಂಡಿದೀವಿ ಲಾಸ್ಟ್ ಮಂತ್. ಸರಿ.
ಅದು ಎಷ್ಟು % ಸಕ್ಸಸ್ ರೇಟ್ ಮೇಡಮ್ ಆಗ್ಬೋದಾ IVF ಮಾಡ್ಕೊಂಡ್ರೆ? ನಿಮ್ಗೆ ಎಷ್ಟು ವಯಸ್ಸಮ್ಮ? 24. ಮದುವೆಗೆ ಎಷ್ಟು ವರ್ಷ ಆಗಿದೆ ಅಂತ ಹೇಳಿದ್ರಿ? 1 year. 1 year. 3 ವರ್ಷ ಆಯ್ತು. 1 ವರ್ಷ ಬೇಕು. ಆಯ್ತು. ರೈಟ್, ಸರಿ. ಇವಾಗ ನಿಮ್ಗೆ IUI ಹೇಳಿದ್ದಾರೆ, ಅಂದ್ರೆ ಒಂದ್ಸರಿ IUI ಮಾಡಿದೀನಿ ಅಂತ ನೀವು ಹೇಳಿದ್ರಿ.